ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಮ್ಮ ಈ ಒಂದು ಚರಿತ್ರೆಯ ಅಧಿನಾಯಕರಾಗಿರ್ತಕ್ಕಂಥ ಗರಗದ ಬ್ರಹ್ಮರ್ಷಿ ಶ್ರೀ ಗುರು ಮಡಿವಾಳ ಶಿವಯೋಗಿಗಳು ತಮ್ಮ ಒಂದು ಸಂಚಾರ ಕಾಲದೊಳಗೆ ಈ ನರಗುಂದ ಪಟ್ಟಣಕ್ಕೆ ಕಾಲಿಡ್ತಾರೋ. ಅವರು ನರಗುಂದಕ್ಕೆ ಬಂದಂಥ ವೇಳೆಯೊಳಗೆ ಆ ಊರೊಳಗೆ ಆ ಒಂದು ನಗರ ದೇವತೆ ಆಗಿರ್ತಕ್ಕಂಥ ಅಂಕುಬಾಯಿ ಅಂದ್ರೆ ಬಾಯಮ್ಮನ ರಥೋತ್ಸವ ಅಂದ್ರೆ ಜಾತ್ರೆ ನಡೆದಿತ್ತು. ಪ್ರತಿ ವರ್ಷವೂ ಈ ಒಂದು ಜಾತ್ರೆ ಉತ್ಸವ ಅತಿ ವಿಜೃಂಭಣೆಯಿಂದಲೇ ನಡೀತಿತ್ತು. ಆದರೆ ಈ ಸಲ ಜಾತ್ರೆ ಸಮಯಕ್ಕೆ ಸರಿಯಾಗಿ ಶ್ರೀ ಮಡಿವಾಳ ಶಿವಯೋಗಿಗಳು ಅಲ್ಲಿಗೆ ದಯಮಾಡಿಸಿದ್ರು. ಅಲ್ಲಿ ಜನಕ್ಕೆ ಇದು ಒಂದು ವೈಶಿಷ್ಟ್ಯ ಪೂರ್ಣವಾಗಿತ್ತು. ಅನೇಕ ಜನ ಶಿಷ್ಯರು ಭಕ್ತರು ಈ ಒಂದು ಜಾತ್ರೆಯೊಳಗೆ ಭಾಗವಹಿಸಿದ್ರು. ರಥ ಅಥವಾ ಆ ತೇರನ್ನು ಎಳೆಯೋ ಕಾಲಕ್ಕೆ ಆಕಸ್ಮಿಕವಾಗಿ ನಮ್ಮ ಪುಣ್ಯವೋ ಏನೋ ಎಂಬಂತೆ ನಮ್ಮೂರಿಗೆ ಶ್ರೀ ಮಡಿವಾಳ ಶಿವಯೋಗಿಗಳು ಆಗಮಿಸ್ಯಾರ. ಅದಕ್ಕೆ ಆ ಮಡಿವಾಳ ಅಜ್ಜನವರನ್ನು ನಮ್ಮ ಈ ಬಾಯಮ್ಮನ ತೇರಿನಲ್ಲಿ ಕೊಳ್ಳಿರಿಸಿ ತೇರನ್ನು ಎಳೆದ್ರೆ ಅತಿ ಹೆಚ್ಚು ಶೋಭೆ ಮತ್ತು ಮಹತ್ವ ಬರ್ತೈತಿ ಅಂತ ತಿಳ್ಕೊಂಡ ಆ ಒಂದು ಭಕ್ತ ಜನ ಲೆಕ್ಕ ಹಾಕಿದರು. ಅದರಂಥ ವಿಚಾರ ಮಾಡಿ ಆ ನರಗುಂದವನ್ನು ಆಳ್ತಕ್ಕಂಥ ಸಂಸ್ಥಾನಿಕರ ಹತ್ತಿರ ಹೋಗಿ ಶ್ರೀ ಮಡಿವಾಳ ಶಿವಯೋಗಿಗಳ ಬಂದದ್ದ ಒಂದು ವಿಚಾರವನ್ನು ಆ ಭಕ್ತ ಜನರು ಅವ್ರ ಹತ್ರ ಹೋಗಿ ಈ ಸಲ ಅಪರೂಪಕ್ಕೆ ನಮ್ಮ ಊರಿಗೆ ಮಡಿವಾಳ ಶಿವಯೋಗಿಗಳು ಬಂದಾರು. ಅದಕ್ಕೆ ಈ ಸಲ ತೇರಿನೊಳಗೆ ಸದ್ಗುರು ಮಡಿವಾಳ ಶಿವಯೋಗಿಗಳನ್ನು ಕುಳ್ಳಿರಿಸಿ ತೇರನ್ನು ಎಳೆಯೋನು ಅಂತೇಳಿ ತಿಳ್ಕೊಂಡ ಆ ಊರಿನ ಭಕ್ತ ಜನ ಆ ಒಂದು ನರಗುಂದದ ಸಂಸ್ಥಾನಿಕರನ್ನು ಕೇಳಿಕೊಂಡಾಗ ಆ ಸಂಸ್ಥಾನಿಕರು ಅದಕ್ಕೆ ಒಪ್ಪದನ ನಾವು ಪ್ರತಿ ವರ್ಷ ನಮ್ಮ ಊರ ಸ್ವಾಮಿಗಳನ್ನೇ ತೇರಿನಲ್ಲಿ ಕೊಳ್ಳಿರಿಸಿ ಜಾತ್ರೆ ಮಾಡ್ತೇವೆ ಅಂತಂದ ಮ್ಯಾಗ ಈ ಪದ್ಧತಿಗೆ ವಿರೋಧ ಬರ್ತೈತಿ. ಅದಕ್ಕೆ ಅವ್ರನ್ನ ಕುಂಡ್ರಿಸೋದು ಬೇಡ ಅಂತೇಳಿ ತಿಳ್ಕೊಂಡ ಅವ್ರು ಏನು ಮಾಡ್ತಾರೋ ಅಂತಂದ್ರೆ ಸಂಸ್ಥಾನಿಕರು ಆ ಗ್ರಾಮದ ಸ್ವಾಮಿಗಳನ್ನೇ ಆ ತೇರಿನೊಳಗೆ ಕೊಳ್ಳಿರಿಸಿ ಹರ ಹರ ಜಯ ಜಗದಂಬೆ ಅಂತೇಳಿ ಮುಗಿಲು ಮುಟ್ಟುವಂಗ ಕರ್ಣಪಟಲ ಹರಿಯುವಂಗ ಅತಿ ಎತ್ತರದ ಸ್ವರದ ಒಂದು ಜಯಘೋಷದೊಂದಿಗೆ ಆ ಒಂದು ಬಾಯಮ್ಮನ ತೇರು ಮುಂದೆ ಸಾಗಿತು. ಇನ್ನೇನು ರಥದ ಗಾಲಿಗಳು 10-20 ಸುತ್ತುಗಳನ್ನು ಪೂರ್ತಿ ಸುತ್ತಿರಲಿಲ್ಲ. ಆ ಒಂದು ರಥ ಮುಂದೆ ಸಾಗದನ ಅಲ್ಲೇ ನಿಂತು ಬಿಡ್ತು. ಅಲ್ಲದ ಆ ರಥದ ಬೀದಿಯೊಳಗೆ ಹಚ್ಚಿದಂಥ ದೀಪಗಳೆಲ್ಲ ಆರಿ ಹೋದವು. ಆವಾಗ ನೆರೆದಂಥ ಜನ ಇದೇನೋ ಅಪಶಕನ ಆಯ್ತಲ್ಲ ಅಂತೇಳಿ ತಿಳ್ಕೊಂಡ ಅಲ್ಲಿ ಕೂಡಿರ್ತಕ್ಕಂಥ ಭಕ್ತ ಜನ ಒಂದು ಭೀತಿಗೆ ಒಳಗಾದರು. ಆದರೂ ಕೂಡ ಆರಿದ ದೀಪಗಳನ್ನು ಮತ್ತೆ ಪ್ರಜ್ವಲಿಸಿ ಮತ್ತೆ ರಥವನ್ನು ಎಳೆಯುವಂಥ ಪ್ರಯತ್ನವನ್ನು ಮಾಡಿದರು. ಆದರೆ ಆ ರಥ ಒಂದು ಅಗುಲವೂ ಸಹ ಮುಂದೆ ಸರಿಲಿಲ್ಲ. ಅಲ್ಲದ ಅವರು ಮತ್ತೆ ಹಚ್ಚಿದಂಥ
ದೀಪಗಳು ಸಹ ಆರೆ ಹೋದವು. ಇಂಥ ಒಂದು ಅಪಶಕುನವನ್ನು ಕಂಡಂಥ ಆ ಸಂಸ್ಥಾನಿಕರ ಅಧಿಕಾರದ ದರ್ಪ ಅನ್ನುವಂಥದ್ದು ಗಾಳಿಗೆ ಹಾರಿ ತೂರಿ ಹೋತು. ಯಾಕಪ್ಪ ಅಂತಂದ್ರೆ ಬ್ರಹ್ಮರ್ಷಿಗಳಾಗಿರ್ತಕ್ಕಂಥ ಶ್ರೀ ಮಡಿವಾಳ ಅಜ್ಜನವರ ಅಗಾಧವಾಗಿರ್ತಕ್ಕಂಥ ತಪೋಶಕ್ತಿ ಮಹಿಮಾಶಕ್ತಿಯನ್ನು ಅರಿಯಲಾರದಂಥ ಆ ಸಂಸ್ಥಾನಿಕ ಅಲ್ಲಿ ತನ್ನ ಒಂದು ಮನಸ್ಸಿನ ಮಾತಿಗೆ ಸಂಪ್ರದಾಯದ ಮಾತಿಗೆ ಕಟ್ಟು ಬಿದ್ದು ಈ ಒಂದು ಅವಮಾನವನ್ನು ಅನುಭವಿಸ್ಬೇಕಾಯ್ತು. ಹಂಗೆ ಆತನ ಒಂದು ಅಧಿಕಾರದ ಮದನು ಹಾರಿ ಹೋತು. ಇನ್ನು ಏನು ಮಾಡಬೇಕು ಅಂತೇಳಿ ತಿಳಿಲಾರ್ದನ ಆ ಸಂಸ್ಥಾನಿಕ ಕೈ ಹಿಚ್ಕೊಂತ ಚಿಂತೆ ಮಾಡಕತ್ತಿದ. ಅದರೊಳಗೆ ಕೆಲವು ಜನ ಮತ್ತೆ ಆ ಸಂಸ್ಥಾನಿಕ ಹೇಳಿದರು, ಈ ಸಲ ನಮ್ಮ ಊರಿಗೆ ಮಡಿವಾಳ ಅಜ್ಜವರು ಬಂದದ್ದಕ್ಕನ ಈ ಸಲ ಹಿಂಗೆ ಆತೇವೋ ಏನೋ, ಈ ಸಲದ ಒಂದು ಜಾತ್ರೆಗೂ ರಥೋತ್ಸವಕ್ಕೂ ಆ ನಮ್ಮ ಮಡಿವಾಳ ಶಿವಯೋಗಿಗಳಿಗೂ ಏನೋ ಒಂದು ನಿಕಟವಾಗಿರ್ತಕ್ಕಂಥ ಸಂಬಂಧ ಇರಬೇಕು ಅಂತೇಳಿ ತಿಳ್ಕೊಂಡ ಭಕ್ತರೆಲ್ಲರೂ ಕೂಡಿ ರಥದೊಳಗೆ ಅವರನ್ನು ಉಚಿತವಾಗಿರ್ತಕ್ಕಂಥ ಗೌರವಾಧಾರಗಳಿಂದ ಕುಳ್ಳಿರಿಸಿ ದೇವಿಯ ಹೆಸರಿನಿಂದ ಜಯಘೋಷ ಮಾಡುತ್ತಾ ರಥವನ್ನು ಎಳೆದ್ರೆ ಅದು ಮುಂದಕ್ಕೆ ಸಾಗಬಹುದು ಅಂತೇಳಿ ತಿಳ್ಕೊಂಡು ತಮ್ಮಲ್ಲೇ ವಿಚಾರ ಮಾಡಿ ಈ ವಿಷಯವನ್ನು ಮಡಿವಾಳ ಅಜ್ಜನವರನ್ನೇ ಕೇಳೋಣ ಅಂತೇಳಿ ತಿಳ್ಕೊಂಡ ಆ ಸಂಸ್ಥಾನಿಕನಿಗೆ ಹೇಳಿದಾಗ ಆ ಸಂಸ್ಥಾನಿಕನ ಒಂದು ಅಧಿಕಾರದ ದರ್ಪ ಎಲ್ಲ ಅಹಂಕಾರ ಎಲ್ಲ ಮಾಯಾಗೋಗಿತ್ತು. ಅಲ್ಲದ ಆತ ಆವಾಗ ಆ ಊರಿನ ಭಕ್ತರು ಹೇಳಿದಂಗೆ ಆ ಒಂದು ಮಡಿವಾಳ ಶಿವಯೋಗಿಗಳ ಬಳಿಗೆ ಬಂದ ಅವರಲ್ಲಿ ಕ್ಷಮಾಪಣೆಯನ್ನು ಬೇಡಿಕೊಂಡ ಇದ್ದ ಸ್ಥಿತಿಯನ್ನು ಆ ಸಂಸ್ಥಾನಿಕ ಆ ಮಡಿವಾಳ ಅಜ್ಜವರಿಗೆ ಅರಿಕೆ ಮಾಡಿಕೊಂಡ, ಪ್ರಾರ್ಥಿಸಿಕೊಂಡ, ನಮಸ್ಕಾರ ಮಾಡಿದ. ಆವಾಗ ದ್ವಂದ್ವಾತೀತರಾಗಿರ್ತಕ್ಕಂಥ ಮಡಿವಾಳ ಶಿವಯೋಗಿಗಳು ಹೇಳ್ತಾರೆ, ದೇವಿಗೆ ಕಾಯಿ ಒಡೆದ ಅರ್ಪಿಸಿ ರಥವನ್ನು ಎಳಿರಿ, ಅದಕ್ಕೆ ನಮ್ಮ ಪೂರ್ಣವಾಗಿರ್ತಕ್ಕಂಥ ಹರಕೆ ಆಶೀರ್ವಾದ ಐತಿ ಅಂತೇಳಿ ತಿಳ್ಕೊಂಡ ಆ ಮಡಿವಾಳ ಅಜ್ಜ ತಾವಿದ್ದಲ್ಲಿಂದನ ಅವರಿಗೆ ಆಶೀರ್ವಾದ ಮಾಡಿದರು. ಆವಾಗ ಕೂಡಿದಂಥ ಎಲ್ಲ ಜನ ಆ ಸಂಸ್ಥಾನಿಕರ ಸಮೇತರಾಗಿ ಶ್ರೀ ಶಿವಯೋಗಿಗಳ ಈ ಒಂದು ಮಾತಿನೊಳಗೆ ಭಕ್ತಿ ವಿಶ್ವಾಸವನ್ನು ಇಟ್ಟ ಆ ರಥದಲ್ಲಿಯ ರಥ ಬೀದಿಯಲ್ಲಿಯ ನಂದಿ ಹೋದಂಥ ದೀಪಗಳನ್ನು ಮತ್ತೆ ಹಚ್ಚಿ ಬೆಳಗುವಂತೆ ಮಾಡಿ ದೇವಿಗೆ ಕಾಯಿ ಕರ್ಪೂರ ಅರ್ಪಿಸಿ ರಥಕ್ಕೆ ನಮಸ್ಕಾರ ಮಾಡಿ ಎಲ್ಲರೂ ಆ ದೇವಿಯ ಜಯ ಘೋಷದೊಡನೆ ಅದನ್ನು ಎಳೆಯಕತ್ತಿದ್ರು. ಆವಾಗ ಯಾವುದೇ ಅಡೆತಡೆ ಅಡ್ಡಿ ಆತಂಕ ಇಲ್ಲದ ವೇಗವಾಗಿ ತೇರು ಸರಸರ ಮುಂದೆ ಸಾಗಿ ಪಾದಗಟ್ಟಿಗೆ ಬಂದ ನಿಲ್ತು. ಆವಾಗ ಇದು ಶ್ರೀ ಗುರು ಮಡಿವಾಳ ಶಿವಯೋಗಿಗಳ ಮಹಿಮೆ ಮಹತ್ವ ಅಂತೇಳಿ ಎಲ್ಲರೂ ಕೊಂಡಾಡಿ ಮಡಿವಾಳ ಅಜ್ಜನಲ್ಲಿಗೆ ಬಂದ ನಮಸ್ಕಾರ ಮಾಡಿ ಅತಿ ಹರ್ಷಿತರಾಗ್ತಾರೆ. ಆವಾಗ ಮಡಿವಾಳ ಅಜ್ಜ ಒಂದು ಭವಿಷ್ಯವನ್ನು ಅಲ್ಲಿ ನುಡಿತಾರೆ. ಅದೇನಪ್ಪ ಅಂತಂದ್ರೆ, ಏ ಅಣ್ಣಗಳಿರ, ಈ ಒಂದು ನಿಮ್ಮ ಆನಂದ ಏನೈತಿ, ಉತ್ಸವ ಏನೈತಿ, ಇದು ಬಹಳ ದಿನ ಉಳಿದಲ್ಪ. ಕಾಲಾಂತರದೊಳಗೆ ಈ ಸಂಸ್ಥಾನನ ಇನ್ನು ಬಹಳ ದಿವಸದ ತನಕ ಇದು ಬಾಳೋದಿಲ್ಲ, ಬದುಕೋದಿಲ್ಲ. ಮುಂದೆ ನಾವು ಎಲ್ಲರೂ ಕಾಲನ ವಶವರ್ತಿಗಳದೇವಿ. ಅದಕ್ಕೆ ಬಂದದ್ದನ್ನೆಲ್ಲ ಗಟ್ಟಿಯಾಗಿ ಧೈರ್ಯದಿಂದ
ಎದುರಿಸಿ ಅದಕ್ಕೆ ತೆಲಿಗೊಟ್ಟು ನಿಂದ್ರೋದೊಂದು ನಮಗೆ ಕೆಲಸ ರೀಪ. ಅದಕ್ಕೆ ಈ ಒಂದು ಸಂಸ್ಥಾನ, ಈ ಒಂದು ನಿಮ್ಮ ಜಾತ್ರೆ ಇನ್ನು ಭಾಳ ದಿವಸಗಳ ಕಾಲ ನಡೆಯೋದಿಲ್ಲ ಅಂತೇಳಿ ತಿಳ್ಕೊಂಡು ಭವಿಷ್ಯವಾಣಿಯನ್ನು ನುಡಿತಾರೆ. ಅದರಂತೆ ಮುಂದೆ ಆ ಒಂದು ಸಂಸ್ಥಾನ ಬಾಬಾ ಸಾಹೇಬ್ರಂತಕ್ಕಂಥ ಸಂಸ್ಥಾನಿಕರು ಆಳುವಂಥ ಒಂದು ಆಳ್ವಿಕೆಯ ಕಾಲದೊಳಗೆ ಆ ಬ್ರಿಟಿಷರ ಒಂದು ಕೆಂಗಣ್ಣಿಗೆ ಗುರಿಯಾಗಿ ಆ ಒಂದು ಸಂಸ್ಥಾನವನ್ನು ಬ್ರಿಟಿಷರು ವಶಪಡಿಸಿಕೊಳ್ಳುವ ಕಾಲಕ್ಕೆ ಆ ಸಂಸ್ಥಾನಿಕರಾಗಿರ್ತಕ್ಕಂಥ ಬಾಹ್ಯ ಸಾಹೇಬರು ಅತಿ ಧೀರತನದಿಂದ ಸೂರತನದಿಂದ ತಮ್ಮ ಒಂದು ಸಂಸ್ಥಾನವನ್ನು ರಕ್ಷಿಸುವ ಸಲುವಾಗಿ ಈ ನಾಡನ್ನು ಬ್ರಿಟಿಷರಿಂದ ತೊಂದರೆಗಾಗದಂತೆ, ಅವರ ಕೈವಶ ಆಗದಂತೆ ಕಾಪಾಡಿಕೊಳ್ಳುವ ಸಲುವಾಗಿ ಘನಘೋರವಾಗಿರ್ತಕ್ಕಂಥ ಒಂದು ಯುದ್ಧವನ್ನು ಆ ಬಾಬಾ ಸಾಹೇಬರು ಮಾಡ್ತಾರೆ. ಆದರೂ ಕೂಡ ಒಂದು ಕಾಲನ ಮಹಿಮೆಯಂತೆ, ಮಡಿವಾಳಜ್ಜನ ಭವಿಷ್ಯವಾಣಿಯಂತೆ ಆ ಬಾಬಾ ಸಾಹೇಬರು ಕೂಡ ಆ ಒಂದು ಯುದ್ಧದೊಳಗೆ ಸೋತು ಬ್ರಿಟಿಷರ ಸೆರೆಯಾಗ್ತಾರೆ. ಹಿಂಗೆ ಆ ಒಂದು ಸಂಸ್ಥಾನ ಅವನತಿಯನ್ನು ಹೊಂದುತ್ತದೆ. ಈ ಒಂದು ಅವನತಿಯ ಒಂದು ಮುನ್ಸೂಚನೆಯನ್ನು ನಮ್ಮ ಮಡಿವಾಳ ಶಿವಯೋಗಿಗಳು ತಮ್ಮ ದಿವ್ಯ ಒಂದು ದೃಷ್ಟಿಯಿಂದ, ದಿವ್ಯ ಒಂದು ವಾಣಿಯಿಂದ ನುಡಿದದ್ದು ನಿಜವಾಯಿತು ಅನ್ನುವಂಥದ್ದು ಈಗ ನಿಮ್ಮೆಲ್ಲರಿಗೆ ಅನುಭವವಾಗಿರ್ತಕ್ಕಂಥ ಒಂದು ಮಾತು ಅಂತ ಹೇಳ್ತಾ, ಇಂಥ ಒಂದು ಮಹಾ ಶಿವಯೋಗಿಗಳ ಗದ್ದುಗೆಗೆ ನಾವು ನೀವು ಭಕ್ತಿಯಿಂದ ನಡ್ಕೊಂಡಿದ್ದ ಕರೆ ಆದ್ರೆ ನಿಮ್ಮೆಲ್ಲರ ಇಷ್ಟಾರ್ಥಗಳು, ಹರಕೆಗಳು ಕೈಗೂಡ್ತಾವು ಅಂತ ಹೇಳ್ತಾ ಇವತ್ತಿನ ಈ ಒಂದು ಸದ್ಗುರು ಮಡಿವಾಳಜ್ಜನ ಚರಿತ್ರೆಗೆ ಮುಕ್ತಾಯವನ್ನು ಹೇಳೋಣಂತ. ಜೈ ಮಂಗಳಂ, ಜೈ ನಮಃ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ. ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಶ್ರೀಮನ್ ನಿಜಗುಣ ಶಿವಯೋಗಿ